ಹೆಂಗಿತ್ತು ಮೂವಿ? ತುಂಬಾ ಚೆನ್ನಾಗಿತ್ತು. ಯಾಕೆ ಟೆನ್ಷನ್ ಇದ್ದೀರಾ? ನಾನು ಅಳ್ತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು ಆಕ್ಟಿಂಗ್. ಅದಕ್ಕೆ ಅಷ್ಟು ಖುಷಿಯಿಂದ ಎಮೋಷನಲ್ ಆಗಿ ಹೇಳ್ತಾ ಇದ್ದೀರಾ? ಇಲ್ಲ, ತುಂಬಾ ಚೆನ್ನಾಗಿತ್ತು. ನಂಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ದರ್ಶನ್ ಸರ್ ಏನ್ ಹೇಳ್ತೀರಿ ಹೇಳಿ? ಬಾಸ್ ಮೂವಿ ತುಂಬಾ ಚೆನ್ನಾಗಿತ್ತು. 100 days ಅಲ್ಲ, 200 days ಗಿಂತ ಜಾಸ್ತಿ. ಸರ್ ಹೇಗಿತ್ತು ಮೂವಿ? ಚೆನ್ನಾಗಿದ್ದಾವೆ, ಸೂಪರ್ ಚೆನ್ನಾಗಿದ್ದಾವೆ. ಸೆಕೆಂಡ್ ಹಾಫ್ ಅಂತೂ ಮಸ್ತ್ ಸೂಪರ್ ಆಗಿದೆ ಸರ್. ಸೆಕೆಂಡ್ ಮೂವಿ ಸೂಪರ್ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ಸರ್ ಹೇಗಿತ್ತು ಮೂವಿ? ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಅಂದ್ರೆ ನಿದ್ದೆ ಮಾಡ್ತಿದ್ದ ಅವನು ಮೋಸ್ಟ್ಲಿ ಮೂವಿಲಿ. ಚೆನ್ನಾಗಿದೆ ಹೇಗೆ ಸರ್? ಸಕಾಗಿದೆ ಸರ್. ಚೆನ್ನಾಗಿದೆ ಸರ್. ಸೂಪರ್ ಫಿಲಮ್, ಸೂಪರ್ ಮೂವಿ, ಸೂಪರ್ ಹೇಗೆ ಸರ್? ಸಕಾಗಿದೆ ಸರ್. ದರ್ಶನ್ ಸರ್ ಹೆಂಗಿದೆ? ಸೂಪರ್, ಒನ್ ಆಫ್ ದ ಬೆಸ್ಟ್ ಕೆರಿಯರ್ ಮೂವಿ. ಜೈ ಡಿ ವಾಸ್ ಸೂಪರ್. ಬ್ಲಾಕ್ ಬಸ್ಟರ್, ಸೂಪರ್. ಹೇಗಿತ್ತು ಮೂವಿ? ದರ್ಶನ್ ಸರ್ ಎಂಟ್ರಿ ಸೂಪರ್. ಕ್ರೇಜಿ ಸೂಪರ್ ಆಗಿದೆ. ಸೂಪರ್ ದರ್ಶನ್ ಸರ್ ಸೂಪರ್ ಮೂವಿ. ಸೂಪರ್ ಮೂವಿ. ಸೂಪರ್ ಚೆನ್ನಾಗಿದೆ. ಸೂಪರ್. ದರ್ಶನ್ ಸರ್ ಎಂಟ್ರಿ ಹೇಗಿತ್ತು? ಸೂಪರ್ ಸರ್. ಸೂಪರ್ ಸಖತ್ತಾಗಿದೆ ಮೂವಿ. ಸಗದಾಗಿದೆ. ಏನಿಷ್ಟ ಮೂವಿಲಿ? ಸೂಪರ್ ಏನಿ ಸರ್? ಚೆನ್ನಾಗಿದೆ ಸರ್ ಹೇಗಿದೆ ಮೂವಿ? ಹೇಗಿದೆ ಮೂವಿ? ಹೇಗಿದ್ದೀರಾ ಸರ್? ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ದರ್ಶನ್ ಅವ್ರ ಸಿನಿಮಾನ ಎಲ್ಲರೂ ಏನು ಹೇಳ್ತಾ ಇದ್ರು, ಬರೀ ಮಾಸ್ ಡೈಲಾಗು, ಬರೀ ಬಡಿ ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಒಬ್ಬ ನಿಜವಾದ ಕಲಾವಿದ ಈ ಥರನೂ ಮಾಸ್ ಆ್ಯಕ್ಟಿಂಗ್ ಮಾಡೋಂಥವ್ರು ಈ ಥರ ಕ್ಲಾಸ್ ಆಗಿ ಇಂಥ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಇವತ್ತುವರೆಗೆ ಯಾರು ಅಂದ್ಕೊಂಡಿರಲಿಲ್ಲ. ನಾನು ಆ್ಯಸ್ ಎ ದೊಡ್ಡ ಡಿ ಬಾಸ್ ಅಭಿಮಾನಿ ಆದ್ರೂ ಅದನ್ನು ಹೊರಗಡೆ ಬಂದು ಕಾಮನ್ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ. ಅದ್ಭುತವಾದ ಸಿನಿಮಾ ಸರ್. ಸರ್ ಈಗ ದರ್ಶನ್ ಸರ್ ಎಂಟ್ರಿ ಮಾತ್ರ ಸಾಕಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು, ಏನು ಹೇಳ್ತೀರಿ? ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಏನು ಹೇಳ್ತಾರೆ, ಡಬಲ್ ಶೇಡು, ಡಬಲ್ ಆ್ಯಕ್ಟಿಂಗ್ ಅಂತ ಇದ್ರು. ಬಟ್ ಒಬ್ಬರನ್ನೇ 2 ಶೇಡ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಮಾತ್ರ ಆ ಲವ್ ಫೀಲಿಂಗು, ಆ ಸೆಂಟಿಮೆಂಟು ನಿಜವಾಗ್ಲೂ ಒಂದು ಸೆಕೆಂಡ್ ಜರ್ಕೊಡೋದಂತ ಗ್ಯಾರಂಟಿ ಸರ್. ತುಂಬ ಅದ್ಭುತವಾದ ಸಿನಿಮಾ. ಥ್ಯಾಂಕ್ ಯು ಸರ್. ಹೇಗಿತ್ತು ಮೂವಿ? ಸೂಪರ್ ಸರ್. ಒರಿಜಿನಲ್ ಬಾಕ್ಸ್ ಆಫೀಸ್ ಸುಲ್ತಾನ ಬಂದವ್ರೆ ಸರ್. ಸೀರಿಯಸ್ಲಿ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಅಲ್ಟಿಮೇಟ್ ಮೂವಿ. ಸೂಪರ್ ಚಾಲೆಂಜಿಂಗ್ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ಡಿ ಬಾಸ್ ಮೂವಿ. ಬಾಸ್ ಯು ಬ್ಯೂಟಿ. ಬ್ಯೂಟಿ ಬಾಸ್ ಸೂಪರ್ ಚೆನ್ನಾಗಿದೆ. ಸೂಪರ್ ಗುರು ಮೂವಿ ಸೂಪರ್ ಆಗಿದೆ. ಚೆನ್ನಾಗಿದೆ, ನೋಡ್ಬೋದು. ಅಭಿಮಾನಿಗಳ ದೇವರು ಡಿ ಬಾಸ್ಗೆ. ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ವಾಚ್ ಮಾಡಿ. ಒಳ್ಳೆ 5 minute ಟೈಮ್ ಇತ್ತು. ತುಂಬ ಚೆನ್ನಾಗಿದೆ ಸರ್. ಬೇಜಾರೇ ಅನ್ಸಲ್ಲ. ಅದ್ಭುತವಾಗಿದೆ. ಎಲ್ಲರೂ ಒಂದ್ಸರಿ ನೋಡಿ ಅವ್ರ ಅಭಿಪ್ರಾಯ ತಿಳಿಸಿ. ಅದ್ಭುತವಾಗಿದೆ ನೋಡಿ. 100 days ಅಂತೂ ಗ್ಯಾರಂಟಿ. ದರ್ಶನ್ ಸರ್ ಎಂಟ್ರಿ ಚೆನ್ನಾಗಿದೆ ಅಂತ ಹೇಳಿ ಅಲ್ಟಿಮೇಟ್ ಆಗಿದೆ ಸರ್. ಎಂಟ್ರಿ ಅಂತೂ ಮಾತ್ರ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲ ನೋಡಿ ಅವ್ರಿಗೆ ಗೊತ್ತಾಯ್ತು. ಅದ್ಭುತವಾಗಿದೆ ಸರ್. ತುಂಬ ಚೆನ್ನಾಗಿದೆ ಫಿಲ್ಮ್. ಸಕ್ಕತ್ತಾಗಿದೆ ನೋಡ್ಬೋದು ಸರ್. ಫಸ್ಟ್ ಹಾಫ್ ಅಂತೂ ಅದ್ದೂರಿ ಸರ್. ಮಾತ್ರ ಸೂಪರ್ ಅದ್ದೂರಿ. ಮೂವಿ ಹೆಂಗಿದೆ? ಸಿನಿಮಾ ಮಾತ್ರ ಸಖತ್ತಾಗಿತ್ತು. ಜಾತಿ ಬಗ್ಗೆ, ರೈತರ ಬಗ್ಗೆ ಹೇಳಿದ್ದಾರೆ. ಹೆಂಗಿತ್ತು ಮೂವಿ? ತುಂಬಾ ಚೆನ್ನಾಗಿತ್ತು. ಯಾಕೆ ಟೆನ್ಷನ್ ಇದ್ದೀರಾ? ನಾನು ಅಳ್ತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು ಆಕ್ಟಿಂಗ್. ಅದಕ್ಕೆ ಅಷ್ಟು ಖುಷಿಯಿಂದ ಎಮೋಷನಲ್ ಆಗಿ ಹೇಳ್ತಾ ಇದ್ದೀರಾ? ಇಲ್ಲ, ತುಂಬಾ ಚೆನ್ನಾಗಿತ್ತು. ನಂಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ದರ್ಶನ್ ಸರ್ ಏನ್ ಹೇಳ್ತೀರಿ ಹೇಳಿ? ಬಾಸ್ ಮೂವಿ ತುಂಬಾ ಚೆನ್ನಾಗಿತ್ತು. 100 days ಅಲ್ಲ, 200 days ಗಿಂತ ಜಾಸ್ತಿ ಓಡ್ಲಿ ಅಂತೀನಿ. ದರ್ಶನ್ ಸರ್ ಎಂಟ್ರಿ ಬೆಂಕಿ ನೆಕ್ಸ್ಟ್ ಲೆವೆಲ್. ಬಾಸ್ ಕಂಗ್ರಾಟ್ಸ್ ಬಾಸ್. 100 days ಗ್ಯಾರಂಟಿ ಬಾಸ್. ಲವ್ ಯು ಅಪ್ಪಾಜಿ. ಲವ್ ಯು ಅಪ್ಪಾಜಿ. ಆಲ್ ದ ಬೆಸ್ಟ್. ಲವ್ ಯು ಅಪ್ಪಾಜಿ. ಡಿ ಬಾಸ್ಗೆ. ಇದು ಒಂದು ಮಾಡ್ಬಿಡಿ. ಫೈನಲಿ ಮೂವಿ ಬಿಟ್ಟರೆ ಏನು ಅನಿಸ್ತು ಸರ್? ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದೊಂದು ಎಂಟ್ರಿ ಕೂಡ ಗೂಸ್ ಬಂಪ್ಸೆ. ಸೊ ಫೈನಲಿ ಅಲ್ಟಿಮೇಟಾಗಿ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಸಿನಿಮಾನ ನೋಡಿ ಬಂದು ಆರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಒಳ್ಳೆ ಮೆಸೇಜ್ ಇವತ್ತಿನ ಜಾತಿ ವ್ಯವಸ್ಥೆಗೆ ಒಳ್ಳೆ ಮೆಸೇಜ್. ಜಾತಿ ವ್ಯವಸ್ಥೆ ಅನ್ನೋದೇ ಬರಬಾರ್ದು ಸರ್. ಗೂಸ್ ಬಂಪ್ಸ್, ಒಳ್ಳೆ ಗೂಸ್ ಬಂಪ್ಸ್ ಎಲ್ಲ ಫೈಟ್ಸ್ ಸರ್. ಹೇಗಿತ್ತು ಮೇಡಮ್? ಬನ್ನಿ. ತುಂಬ ಚೆನ್ನಾಗಿದೆ. ರೈತರ ಬಗ್ಗೆ ಮಾತಾಡಿದ್ದಾರೆ, ತುಂಬ ಖುಷಿ ಆಯಿತು. ಮತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದಾರೆ, ತುಂಬ ಖುಷಿ ಆಯಿತು. ಚೆನ್ನಾಗಿದೆ. ಥಿಯೇಟ್ರ್ ಬಂದು ಎಲ್ಲ ಸಿನಿಮಾ ನೋಡಿ. 200 days ಅಲ್ಲ, 300 days ನೋಡಿ. ಮೇಡಮ್ ಇವಾಗೆಲ್ಲ ಹೇಳ್ತಿದ್ದಾರೆ ದರ್ಶನ್ ಸರ್ ಎಂಟ್ರಿ ಮಾತ್ರ ಸಾಕಾಗಿತ್ತು ಅಂತ, ನೀವೇನು ಹೇಳ್ತೀರಿ? ತುಂಬ ಚೆನ್ನಾಗಿದೆ. ಎಂಟ್ರಿ ಮಾತ್ರ ಅದ್ದೂರಿಯಾಗೈತೆ. ಫೈನಲ್ ಆಗಿ ದರ್ಶನ್ ಸರ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಲವ್ ಯು. ಥ್ಯಾಂಕ್ ಯು.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮಗೆ ಅನಿಸಿಕೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು